ಇನ್ನು ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಶನಿವಾರದಿಂದ 1 ವಾರ ಜಾಥಾ ನಡೆಯುತ್ತೆ. ಆದರೆ ಈ ಯಾತ್ರೆಗೆ ಬಿಜೆಪಿ ಮತ್ತು ಜೆಡಿಎಸ್ನಲ್ಲೇ ಅಪಸ್ವರ ಎದ್ದಿದೆ. ವಾಲ್ಮೀಕಿ ಹಗರಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು ಕಮಲದೊಳಗಿನ ತಂಡದ ವಾದವಾದ್ರೆ, ಇತ್ತ ಮೈಸೂರಿನ ದಳಕೋಟೆಯ ಬಲಿಷ್ಠ ನಾಯಕ ಜಿಟಿ ದೇವೇಗೌಡರು ಸಭೆಗಳಿಂದ ದೂರ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರಿಗೆ, ಜನತಾ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯವರು ಯೂಶಲಿ ಸುಳ್ಳು ಹೇಳಂಗಿಲ್ಲ. ಮುಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಇದೇ ಮುಡಾ ಈಗ ರಾಜ್ಯ ರಾಜಕೀಯದ ಜೇನುಗೂಡಾಗಿದೆ. ಕಮಲದಳ ನಾಯಕರ ಮೂಡನ್ನೇ ತನ್ನತ್ತ ಸೆಳೆದು ಬಿಟ್ಟಿದೆ. ಸಿದ್ದು ವಿರುದ್ಧ ಸಮರಕ್ಕೆ ಪ್ರಬಲ ಅಸ್ತ್ರವನ್ನೇ ಮುಡಾ ಕೈಗಿಟ್ಟಿದ್ದು, ಸೈಟು ಗೀಟು ಅಂತ ಸಿದ್ದು ಮುಖಕ್ಕೆ ಬ್ಲಾಕ್ ಮಾರ್ಕ್ ಇಂಕ ಬಿದ್ದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ಪಕ್ಷಗಳು ಪಾದಯಾತ್ರೆಗೆ ಸಜ್ಜಾಗ್ತಾ ಇದ್ದು, ಸ್ವಪಕ್ಷದಲ್ಲೇ ಅಪಸ್ವರ ಕೇಳಿಸಿದೆ. ಬಿಜೆಪಿ ಪಾದಯಾತ್ರೆಗೆ ಸ್ವಪಕ್ಷದ ನಾಯಕರೇ ಅಪಸ್ವರ. ವಾಲ್ಮೀಕಿ ಅಕ್ರಮದ ವಿರುದ್ಧ ಪರ್ಯಾಯ ಯಾತ್ರೆಗೆ ಸಿದ್ಧತೆ. ಇದು ಮೈಲೇಜ್ಗಾಗಿ ನಡೀತಾ ಇರೋ ಪಾದಯಾತ್ರೆ. ಈ ಕಾಲ್ನಡಿಗೆಯ ಹೆಜ್ಜೆ ಹೆಜ್ಜೆಯಲ್ಲೂ ಕಣ ಕಣದಲ್ಲೂ ಅಡ್ಜಸ್ಟ್ಮೆಂಟ್ ಕಾಣಿಸ್ತಾ ಇದೆ. ಇದರಲ್ಲಿ ಕೇವಲ ಸಿದ್ದರಾಮಯ್ಯ ಇಳಿಸೋದೇ ಅಜೆಂಡಾ ಆಗಿದೆ ಎನ್ನುವುದು ಬಿಜೆಪಿಯ ಮತ್ತೊಂದು ಟೀಮ್ನ ತಗಾದೆ. ಅವರು ಮುಡಾಗಾಗಿ ಮಾಡಿದ್ರೆ ನಾವು ನಿಗಮ ಅಕ್ರಮ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ ಅಂತ ಅಪಸ್ವರದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಿಜೆಪಿ ದುಂಡರು ನಾವು ಕೂಡಲ ಸಂಗಮದ ಬಳ್ಳಾರಿಗೆ ಪಾದಯಾತ್ರೆ ಮಾಡಲಿಕ್ಕೆ ಒಂದು ಯೋಜನೆ ಮಾಡಿದ್ದೇವೆ. ಹೈಕಮಾಂಡ್ ಪರ್ಮಿಟ್ ಕೊಟ್ಟರೆ ನಾವು ಅತಿ ಶೀಘ್ರ ದಿನಾಂಕ ಫಿಕ್ಸ್ ಮಾಡ್ತೇವೆ. ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಸಿಗದಿದ್ದಕ್ಕೆ ಮುನಿಸು. ಪಾದಯಾತ್ರೆಯ ಮಹತ್ವದ ಮೀಟಿಂಗ್ಗೆ ಜಿಟಿಡಿ ಗೈರು. ಇದು ಬಿಜೆಪಿಯ ಕಥೆಯಾದ್ರೆ, ಜೆಡಿಎಸ್ನೊಳಗಿನ ಅಸಮಾಧಾನದ ಕಿಡಿ ಕೂಡ ಪ್ರಕಟವಾಗಿದೆ. ಪಕ್ಷದ ನಾಯಕ ಕೇಂದ್ರ ಸಚಿವ ಎಚ್ಡಿಕೆ ಮೈಸೂರಿಗೆ ಬಂದ್ರು, ಜಿಟಿಡಿ ತಪ್ಪಿಯೂ ಅತ್ತ ಸುಳಿದಿಲ್ಲ. ಅದೇ ಚಾಮುಂಡೇಶ್ವರಿಯಲ್ಲಿ ಸಿದ್ದು ವಿರುದ್ಧ ದಿಗ್ವಿಜಯ ಸಾಧಿಸಿದ್ದ ಮೈಸೂರಿನ ಪವರ್ಫುಲ್ ಮ್ಯಾನ್ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಬೆಂಗಳೂರಿಗೂ ಬಂದಿಲ್ಲ. ಸಿದ್ದು ವಿರುದ್ಧದ ನಿರ್ಣಾಯಕ ಪಾದಯಾತ್ರೆ ಸಂಬಂಧ ನಡೆದ ಮಹತ್ವದ ಸಭೆಗೆ ಗೈರಾಗಿ ಶಾಕ್ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ನ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಹರಿಪ್ರಸಾದ್ ಅಚ್ಚರಿ ಎಂಬಂತೆ ಸಿದ್ದು ಬೆಂಬಲಕ್ಕೆ ಬಂದಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಮೂಡಾ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ. ವಿಚಾರಣೆ ಆದ ನಂತರ ಹಾಲು ನೀರು ಎರಡೂ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿಯವರಿಗೆ, ಜನತಾ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ. ಈಗ ಕೊರೋನಾದಲ್ಲಿ ಯತ್ನಾಳ್ ಅವರೇ ಹೇಳಿದ್ರು 2,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಎಲ್ರಿ. ಆಮೇಲೆ ವಿಜೇಂದ್ರ ಅವರು ಮತ್ತು ಅವರ ತಂದೆಯವರು ಯಡಿಯೂರಪ್ಪನವರು 10,000 ಕೋಟಿ ರೂಪಾಯಿ ಮಾರಿಷಸ್ನಲ್ಲಿ ಇಟ್ಟು ಬಂದಾರ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಯತ್ನಾಳ್ ಅವರು ಹೇಳಿದ್ರು. ನಮ್ಮ ಜಿಲ್ಲೆಯವರು ಯತ್ನಾಳ್ ಅವರು, ನಮ್ಮ ಬಿಜಾಪುರ ಜಿಲ್ಲೆಯವರು ಯೂಶಲಿ ಸುಳ್ಳು ಹೇಳಂಗಿಲ್ಲ ಏನ್ರಿ. ಹಾಗಾಗಿ ಅದು ಸತ್ಯ ಇರ್ಬೋದು ಅಂತ ನನಗನ್ನಿಸ್ತದೆ. ಅದಕ್ಕೆ ವಿಜೇಂದ್ರ ಮೊದಲಾದ್ರೆಲ್ಲನೂ ಆತ್ಮಾವಲೋಕನ ಮಾಡಿ ಆಮೇಲೆ ಪಾದಯಾತ್ರೆ ಮಾಡಲಿ. ಒಟ್ಟಾರೆ ಪಾದಯಾತ್ರೆಗೆ ಡೇಟ್ ಫಿಕ್ಸ್ ಆಗಿದೆ. ಶನಿವಾರದಿಂದ ಕಾಲ್ನಡಿಗೆ ಯಾತ್ರೆಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಬೆಂಗಳೂರಿಂದ ಮೈಸೂರುವರೆಗಿನ ಪಾದಯಾತ್ರೆಯ ರೂಟ್ ಮ್ಯಾಪ್ ಜೊತೆಗೆ ಯಾತ್ರೆಯ ಸಿದ್ಧತೆಯ ಉಸ್ತುವಾರಿಗಳ ನೇಮಕ ಆಗಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.